ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮನಾಳ ಹೋಬಳಿ ಕೇಂದ್ರದಲ್ಲಿ ಸರ್ಕಾರಿ ಸಮುದಾಯ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಸುಂದರವಾದ ದೇವಸ್ಥಾನ ಕಟ್ಟಿ ದೇವಸ್ಥಾನದೊಳಗೆ ಮೂರ್ತಿಯೇ ಇಲ್ಲದಿದ್ದರೆ ಪ್ರಯೋಜನವೇನು ಎಂಬಂತೆ ಸುಂದರವಾದ ಆಸ್ಪತ್ರೆಯನ್ನು ಕಟ್ಟಿ ಅದರೊಳಗೆ ವೈದ್ಯರು ಇಲ್ಲದಿದ್ದರೆ ಜನರಿಗೆ ಉಪಯೋಗವೇನು ಎಂಬಂತಾಗಿದೆ ಹನುಮನಾಳ ಆಸ್ಪತ್ರೆಯ ಕಥೆ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾಯರು ಈಗ ಸ್ಟೋರಿ ನೋಡಲೇಬೇಕು. ಇಲ್ಲಿ ಸುಮಾರು ಹಳ್ಳಿಗಳನ್ನು ಒಳಗೊಂಡ ಹೋಬಳಿ ಕೇಂದ್ರವಾದ ಹನುಮನಾಳ ಕುಷ್ಟಗಿ ತಾಲೂಕು ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್, ಜಿಲ್ಲಾ ಕೇಂದ್ರದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದು ಸುತ್ತಮುತ್ತ ಹಳ್ಳಿಯ ಜನರಿಗೆ ತುರ್ತು ಸಂದರ್ಭದಲ್ಲಿ ಹನುಮನಾಳ ಸಮುದಾಯ ಆರೋಗ್ಯ ಕೇಂದ್ರವನ್ನೇ ನಂಬಿದ್ದಾರೆ. ಆದರೆ ಇಲ್ಲಿ ವೈದ್ಯರು ಇಲ್ಲ ಎಂದರೆ ಸಾರ್ವಜನಿಕರಿಗೆ ದಿಕ್ಕು ತಿಳಿಯದಾಗಿದೆ. ಸಂಬಂಧಪಟ್ಟ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಳ್ಳಿ ಭಾಗದ ಜನರ ಆರೋಗ್ಯ ಸುಧಾರಣೆಗೆ ತುರ್ತುವಾಗಿ ಈ ಆಸ್ಪತ್ರೆಗೆ ವೈದ್ಯರನ್ನು ನೇಮಕ ಮಾಡಬೇಕು. ತುರ್ತು ವೈದ್ಯರನ್ನು ನೇಮಕ ಮಾಡದೇ ಹೋದರೆ ನಮ್ಮ ಸಂಘಟನೆಯಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಧರ್ಮಣ್ಣ ಹೆಚ್ ಭಜಂತ್ರಿ ಎಚ್ಚರಿಸಿದ್ದಾರೆ. ಇವತ್ತು ಬಂದಿರತಕ್ಕಂಥ ಆಸ್ಪತ್ರೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹನುಮನಾಳ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಾವು ಇವತ್ತು ಭೇಟಿ ನೀಡಿದಾಗ ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಂದರೆ ಸುಮಾರು 2 ತಿಂಗಳಿಂದ ಇಲ್ಲಿ ಸರಿಯಾಗಿ ವೈದ್ಯರೇ ಇಲ್ಲ. ಇರ್ತಕ್ಕಂಥ ವೈದ್ಯರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿಗಳು. ಆದರೂ ಕೂಡ ಇಲ್ಲಿ ಇದುವರೆಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಲಿ ಅವ್ರ ಗಮನಕ್ಕೆ ತಂದಿದ್ದಾರಂತೆ. ಇವತ್ತಿನವರೆಗೂ ಕೂಡ ಇಲ್ಲಿ ಯಾರೂ ಕೂಡ ವೈದ್ಯರು ಇಲ್ಲ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಂದರೆ ಸುಮಾರು 42 ಹಳ್ಳಿಗಳನ್ನು ಒಳಗೊಂಡಂತಹ ಈ ಹನುಮನಾಳ ಹೋಬಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸುಮಾರು 42 ಹಳ್ಳಿಗಳು ಬರ್ತವೆ. ತುಂಬ ಬಡ ಜನಗಳು ಹಳ್ಳಿ ಜನಗಳಿದ್ದಾರೆ. ಇಲ್ಲಿ ಈವರೆಗೂ ಕೂಡ ಯಾರೂ ಇನ್ನೂ ಕಣ್ಣು ತೆರೆದು ನೋಡ್ತಾ ಇಲ್ಲ ಯಾವ ಅಧಿಕಾರಿಗಳು. ಏನಂದರೆ ಯಾರೋ ಏನೋ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಹಳ್ಳಿ ಜನಕ್ಕೆ ಯಾವ ಡಾಕ್ಟರ್ಸು ಬರಲ್ಲ, ಯಾವ ವೈದ್ಯರು ಬರಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಹಂಗಂದರೆ ಇಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರ ಜೀವನಕ್ಕೆ ಏನು ಬೆಲೆನೇ ಇಲ್ಲ ಅಂತ ಅನಿಸ್ತಾ ಇದೆ. ಆದ ಕಾರಣದಿಂದ ಈ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಆದಷ್ಟು ಬೇಗನೆ ಈ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನು ನೇಮಕ ಮಾಡಬೇಕು. ಇಲ್ಲಾಂದರೆ ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ನಾವು ಬೃಹತ್ ಹೋರಾಟವನ್ನು ಮಾಡ್ತೀವಿ. ಹೋರಾಟವನ್ನು ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಆದಷ್ಟು ಬೇಗನೆ ಇಲ್ಲಿ ಬಂದು ಮೇಲಾಧಿಕಾರಿಗಳು ವಿಸಿಟ್ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು. ನಾನು ಧರ್ಮಣ್ಣ ಎಚ್ ಭಜಂತ್ರಿ ಅಂತ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಕೊಪ್ಪಳ ಜಿಲ್ಲಾಧ್ಯಕ್ಷರು ಮಾತಾಡೋದು. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಿಂಗಪ್ಪ ಅವರು ಮಾತಾಡಿ. ಡಾಕ್ಟರ್ ಚೇಂಬರ್ ಅಲ್ಲಿ ಯಾರು ಕೂಡ ವೈದ್ಯರಿಲ್ಲ. ಅದೇ ರೀತಿ ನೋಡ್ಬೋದು ಇನ್ನೊಂದು ಚೇಂಬರ್ ಇದೆ. ಈ ಕೋಣೆಯಲ್ಲಿ ಕೂಡ ಯಾರು ವೈದ್ಯರಿಲ್ಲ. ಡಾಕ್ಟರ್ ಯಾರು ಇಲ್ಲ ಅಂತಮ್ಮ 2 ತಿಂಗಳಿಂದ. ಇನ್ನೂ ಬರ್ತಾರಂತಾರೆ. ಯಾವ ಬರ್ತಾರೆ ನೋಡ್ಬೇಕು. ಎದಕ್ಕೆ ಬಂದ್ರೆ ಎಷ್ಟೊತ್ತ ಅದು ಕೇಳ. ಯಾವ ಬಂದ್ರೆ ಅಮ್ಮ ಭಾಳ ಅದು ಬಂದು ಯಾರು ಏನಂತ ಹೇಳಿದ್ರೆ ಡಾಕ್ಟ್ರ್ ಏನು ಬರ್ತಾರಂತಾರೆ ಏನಂತಾರೆ ಡಾಕ್ಟ್ರ್ ಇಲ್ಲ ಅಂತ. ಡಾಕ್ಟರ್ ಇಲ್ಲ 2 ತಿಂಗಳಿಂದ ಇಲ್ಲ. ಇವತ್ತಂತಲ್ಲ. ಎಷ್ಟು ದಿವಸ ಆಯ್ತು ಬರಾಕತ್ ನೀವು ಇಲ್ಲಿ? ಇವತ್ತು ಈಗ ನಮ್ಮ ಮನೆ ಹೋಗ್ತೀನಿ ಓಡಾಡಿ ರಗಡಾಗೈತಿ. ಹೌದು ಅಲ್ಲೇ ತೋರಿಸಿ ಇರ್ರಿ ಎಲ್ಲಿ ಯಾರಿಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ಸುಮಾರು ಹಳ್ಳಿಯಿಂದ ಬಂದಂಥ ಹಳ್ಳಿ ಜನ ಆಸ್ಪತ್ರೆಗೆ ಬಂದಿದ್ದಾರೆ. ಪೇಷಂಟ್ ಇದ್ದಾವೆ. ಆದರೂ ಕೂಡ ಇಲ್ಲಿ ಯಾರು ರೋಗಿಗಳಿಗೆ ಟ್ರೀಟ್ ಮಾಡೋಕ್ಕೆ ಯಾರು ಡಾಕ್ಟರ್ಸ್ ಇಲ್ಲ. ಸುಮಾರು 12:35 ಕೂಡ ಇಲ್ಲಿ ಯಾರು ವೈದ್ಯರಿಲ್ಲ. ಡಾಕ್ಟರ್ ಇಲ್ಲ. ವೈದ್ಯರನ್ನ ಬೆಳಿಗ್ಗೆ ಬಂದು ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಂಡ್ರೆ ಅವರು. ಇಲ್ಲಿ ರೋಗಿಗಳನ್ನ ನೀವು ನೋಡ್ಬೋದು. ಅಕ್ಕಾರ ಯಾಕೆ ಹೊಂಟ್ರಿ ವಾಪಸ್? ಯಾರೇ ಇಲ್ರಿ ಡಾಕ್ಟರ್ ಒಳಗೆ? ಎಷ್ಟು ಗಂಟೆಗೆ ಬಂದಿದ್ರಿ? ಮುಂಜಾನೆ 10 ಗಂಟೆಗೆ ಬಂದಿರಿ. ಇನ್ನೋದ್ರೆ ಯಾರು ಇಲ್ಲ ಅಲ್ರಿ ಡಾಕ್ಟರ್? 12:30 ಅನ್ನಾರ ಏನು ಯಾರು ಡಾಕ್ಟ್ರೇ ಇಲ್ರಿ ನೋಡಕ್? ಯಾರು ಇಲ್ಲ ಅಲ್ರಿ. 10ವರೆಗೆ ಬಂದಿವಿ. ಯಾರು ಇಲ್ರಿ. ಅದಕ್ಕೆ ವಾಪಸ್ ಹೊರಗಡೆ ತೋರಿಸಿದ್ರ ಅಂತ ಹೊಂಟ್ರಿ.